ಹಾಯ್ ಗೈಸ್, ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಕಟ್ಟಿರುವ ಈ 3040 ಸೈಟ್ನ ರೆಡಿ ಹೌಸ್ ಮನೆ ಸೇಲಿಗಿದೆ. ನೋಡಿರಿ ಫ್ರೆಂಡ್ಸ್, ನಾನಿಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಮಾಡಿರುವ ಮನೆ ವಿಡಿಯೋ ಮಾಡಕ್ಕೆ ಬಂದೀನಿ. ಇವು ನಮ್ಮ ಫ್ರೆಂಡ್ ದರ್ಶನ್ ಚಬ್ಬಿ ಅಂತ. ನೋಡಿರಿ, ಈಗ ಕಂಪ್ಲೀಟಾಗಿ ಭಕ್ತರು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಯ್ ಗೈಸ್, ಸಪ್ತಗಿರಿ ಕನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಕನ್ಸ್ಟ್ರಕ್ಷನ್ ಮಾಡಿರುವ ಈ 3040 ಹೌಸಿನ ಕಂಪ್ಲೀಟ್ ವಾಕ್ಥ್ರೂ ವಿಡಿಯೋ ಮಾಡ್ತಿದ್ದೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾವು ಕನ್ಸ್ಟ್ರಕ್ಷನ್ ಮಾಡಿರುವ ಈ 3040 ರೆಡಿ ಹೌಸ್ನ ಪ್ರಾಜೆಕ್ಟ್ನ ವಿಡಿಯೋ ಮಾಡ್ತಿದ್ದೇನೆ. ನೀವು ನೋಡ್ಬೋದು, ಈ ಮನೆ 3040 ಸೈಟ್ ಆಗಿದೆ. ಇದು ವೆಸ್ಟ್ ಫೇಸಿಂಗ್ ಹೌಸ್ ಆಗಿದೆ. ನಾವು ಇಲ್ಲಿ ಕನ್ಸ್ಟ್ರಕ್ಷನ್ ಆ್ಯಸ್ ಪರ್ ವಾಸ್ತು ಮಾಡಿದ್ದೇವೆ. ಇದು 2 BHK ಹೌಸ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ಫ್ರಂಟ್ ಎಲಿವೇಷನ್ ಡಿಸೈನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಈ ಮನೆಯನ್ನು ನಾವು 700 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾದಲ್ಲಿ ಕಟ್ಟಿದ್ದೇವೆ. ಮತ್ತು ಮನೆಯ ಎಲ್ಲ ಡಾಕ್ಯುಮೆಂಟ್ಸ್, ಪರ್ಮಿಷನ್, CC ಎಲ್ಲ ಆಗಿದೆ. ಮತ್ತು ಲೊಕ್ಯಾಲಿಟಿ ನೋಡ್ಬೋದು, ಸೈಡಲ್ಲಿ ನೋಡಿ, ಮನೆ ನೋಡಿ ಎಷ್ಟಿದೆ. ಈ ಏರಿಯಾ ಶ್ರೀ ಗುರುನಗರ ಧಾರವಾಡಲ್ಲಿದೆ. ಫ್ರಂಟ್ನಲ್ಲಿ ಡಿಸೈನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ಟೇರ್ಕೇಸ್ ಹೈಡ್ ಮಾಡಬೇಕಂತ ನಾವು ಇಲ್ಲಿ ಈ ಥರ ಡಿಸೈನನ್ನು ಮಾಡಿದ್ದೇವೆ. ಇಲ್ಲಿ ಫ್ರಂಟಲ್ಲಿ ನ್ಯಾಚುರಲ್ ಸ್ಟೋನಿನ ಡಿಸೈನ್ಸ್ ಇದೆ. ಇಲ್ಲಿ ನೀವು ನೋಡ್ಬೋದು, ಇದು ನ್ಯಾಚುರಲ್ ಕ್ಲೇ ಟೈಲ್ಸ್, ಟೆರಕೋಟಾ ಟೈಲ್ಸ್ ಅಂತ ಹೇಳ್ತಾರೆ. ಇದರ ಮೇಲ್ಗಡೆಯಲ್ಲಿ ನಾವು ರೆಡ್ ಕಲರಿಂದ ಪೇಂಟ್ ಮಾಡಿದ್ದೇವೆ. ಸೈಡಲ್ಲಿ ಪಟ್ಟಿ ಡಿಸೈನ್ ಇದೆ. ಮತ್ತು ಇದು 2 BHK ಹೌಸ್ ಆಗಿದೆ. ಇದರ ಲೊಕೇಶನ್ ಗುರುನಗರ ಧಾರವಾಡಲ್ಲಿದೆ. ನೀವು ಇಲ್ಲಿ ಮನೆಯ ಫ್ರಂಟ್ ಎಲಿವೇಷನ್ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಸೈಡ್ನಲ್ಲಿ ಡಿಸೈನ್ಸ್ ನೋಡಿ ಯಾವ ಥರ ಇದೆ. ಇಲ್ಲಿ ಫ್ರಂಟಲ್ಲಿ ನಿಮಗೆ ಗಾರ್ಡನ್ ಮಾಡಲು ಸ್ಪೇಸ್ ಇದೆ. ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹುಬ್ಳಿ, ಧಾರವಾಡ ಇಲ್ಲಾಂದರೆ ನಿಯರ್ ಬೈ ಪ್ಲೇಸಸ್ಸಲ್ಲಿ ಯಾವುದೇ ಥರದ ಕನ್ಸ್ಟ್ರಕ್ಷನ್ ಇದ್ದಲ್ಲಿ ಕಮೆಂಟ್ ಮಾಡಿ. ಈಗ ಮನೆಯ ಫ್ರಂಟ್ ಕಾರ್ ಪಾರ್ಕಿಂಗ್ ಏರಿಯಾಗೆ ಹೋಗೋಣ ಬನ್ನಿ. ಇಲ್ಲಿ ನೀವು ಗೇಟ್ ಡಿಸೈನ್ ನೋಡ್ಬೋದು. ಈ ಮೇನ್ ಗೇಟ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಸೈಡಲ್ಲಿ ಒಂದು ಚಿಕ್ಕ ಗೇಟ್ ಇದೆ. ಅದು ಯುಟಿಲಿಟಿ ಏರಿಯಾ, ಬ್ಯಾಕ್ ಸೈಡ್ ಕಿಚನ್ ಏರಿಯಾಗೆ ಕನೆಕ್ಟ್ ಆಗ್ತದೆ. ಈಗ ಹೋಗೋಣ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ನೀವು ಕಾರ್ ಪಾರ್ಕಿಂಗ್ ಏರಿಯಾ ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನೀವು ಕಾರ್ ಪಾರ್ಕಿಂಗ್ ಏರಿಯಾದ ಟೈಲ್ಸ್ ನೋಡ್ಬೋದು ಹೇಗಿದೆ. ಕಲರ್ ಕಾಂಬಿನೇಷನ್ ನೋಡಿ, ಡಾರ್ಕ್ ಮತ್ತು ಲೈಟ್ ಗ್ರೇ ಕಲರ್ ಕಾಂಬಿನೇಷನ್ ಇರುವ ಟೈಲ್ಸನ್ನು ಸೆಲೆಕ್ಟ್ ಮಾಡಿದ್ದೇವೆ. ಮತ್ತು ಅದರ ಜೊತೆಯಲ್ಲಿ ನಾವು ಇಲ್ಲಿ ವಾಲ್ ಟೈಲ್ಸ್ ಸಹ ನೋಡ್ಬೋದು ನೀವು ಹೇಗಿದೆ. ಇದು ಗ್ಲಾಸಿ ಟೆಕ್ಸ್ಚರಲ್ಲಿರುವ ಫ್ರಂಟ್ ವಾಲ್ ಟೈಲ್ಸ್ ನೋಡಿ. ಇದು ಸ್ಟೋನ್ ಕ್ಲಾಡಿಂಗ್ ನೋಡಿ ಹೆಂಗಿದೆ. ತುಂಬ ಡಿಫ್ರೆಂಟ್ ಆಗಿ ಮತ್ತು ಯುನೀಕ್ ಆಗಿರುವ ಟೈಲ್ಸನ್ನು ಸೆಲೆಕ್ಟ್ ಮಾಡಿದ್ದೇವೆ. ಮತ್ತು ನಾವು ಕಂಪ್ಲೀಟಾಗಿ ಮನೆಗೆ UPVC ವಿಂಡೋವನ್ನು ಸೆಲೆಕ್ಟ್ ಮಾಡಿದ್ದೇವೆ. ಮತ್ತು ಈ ಸೈಡಲ್ಲಿ ಸ್ಟೇರ್ಕೇಸ್ ಏರಿಯಾ. ಇಲ್ಲಿ ಸ್ಟೇರ್ಕೇಸ್ ಏರಿಯಾದ ಟೈಲ್ಸ್ ನೋಡಿ ಹೇಗಿದೆ. ಇಲ್ಲಿ ಮೇಲ್ಗಡೆಯಲ್ಲಿ ಕಡಪ ಸ್ಟೋನ್ ಇದೆ. ಮತ್ತು ಇಲ್ಲಿ ವರ್ಟಿಕಲ್ ರೈಸರ್ಸ್ ಅನ್ನು ನಾವು ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದೇವೆ. ಇಲ್ಲಿ ಡಾರ್ಕ್ ಹಾಗೂ ಲೈಟ್ ಕಲರ್ ಕಾಂಬಿನೇಷನ್ ಟೈಲ್ಸ್ ಸೆಲೆಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ. ಇಲ್ಲಿ ಸೈಡ್ನಲ್ಲಿ ಟೈಲ್ಸ್ ನೋಡ್ಬೋದು ಹೇಗಿದೆ. ಸ್ಕ್ವೇರ್ ಪ್ಯಾಟರ್ನಲ್ಲಿರುವ ಟೈಲ್ಸ್ ಆಗಿದೆ. ಇಲ್ಲಿ ಬಾಕ್ಸ್ ಇಲ್ಲಿ ನೋಡ್ಬೋದು, ಇದು ಎಲೆಕ್ಟ್ರಿಕಲ್ ಸಿಸ್ಟಮ್ ಇದೆ. ಇಲ್ಲಿ ಬಾಕ್ಸಿಂದ ಕವರ್ ಮಾಡ್ತಾರೆ. ಇನ್ನೂ ವರ್ಕ್ ಪೆಂಡಿಂಗ್ ಇದೆ. ರೆಡಿ ಟು ಸೇಲ್ ಇದೆ. ಸ್ವಲ್ಪ ಮೈನರ್ ವರ್ಕ್, ಈ ಬಾಕ್ಸ್ ಕವರ್ ಅದೆಲ್ಲ ಇದೆ. ಇದೆಲ್ಲ ಕಂಪ್ಲೀಟ್ ಮಾಡಿ ನಾವು ಕೊಡ್ತೇವೆ. ಈ ಸೈಡ್ ಸೆಟ್ ಬ್ಯಾಕ್ ಏರಿಯಾ ನೋಡ್ಬೋದು. ಸೀದಾ ನಡ್ಕೊ. ಈ ಕಡೆ ಸ್ಟೇರ್ಕೇಸ್ ಬುಡದಲ್ಲಿ ನಿಮಗೆ ಯಾವ ಥರ ಆದರೂ ಯುಟಿಲಿಟಿ ಸ್ಟೋರೇಜ್ ಏರಿಯಾ ಏನು ಬೇಕಾದ್ರೂ ಮಾಡ್ಕೋಬೋದು. ಈ ಮನೆಯ ಕಲರ್ ಕಾಂಬಿನೇಷನ್ ನೋಡ್ಬೋದು. ನಾವು ಇಲ್ಲಿ ತುಂಬ ಲೈಟ್ ಕಲರನ್ನು ಸೆಲೆಕ್ಟ್ ಮಾಡಿದ್ದೇವೆ. ಈ ಥರ ನೀವು ಲೈಟ್ ಹಾಗೂ ಸಿಂಪಲ್ ಕಲರನ್ನು ಸೆಲೆಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ. ಇಲ್ಲಿ ಡಿಸೈನ್ ನೋಡಿ ಹೇಗಿದೆ. ಈ ಕಾಲಮ್ಗೆ ನಾವು ಟೆಕ್ಸ್ಚರ್ ನೋಡ್ಬೋದು, ವಾಲ್ ಟೆಕ್ಸ್ಚರ್ ಮಾಡಿದ್ದೇವೆ. ಮತ್ತು ನೋಡ್ಬೋದು ಎಲ್ಲ ಲೈಟ್ ಪಾಯಿಂಟ್ ಕೊಟ್ಟಿದ್ದೇವೆ. ವಿತ್ ಲೈಟ್ ರೌಂಡ್ ಡಿಸೈನ್ ನೋಡ್ಬೋದು. ನೋಡ್ಬೋದು ನೀವು ಲೈಟ್ ನೋಡಿ ಹೇಗಿದೆ. ಈಗ ಮನೆಯ ಒಳಗಡೆ ಹೋಗೋಣ. ನಾವು ಆಸ್ ಪರ್ ವಾಸ್ತು ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ. ನೋಡ್ಬೋದು, ಇಲ್ಲಿ ಸ್ಟೆಪ್ಸ್ ನೋಡಿ, 3 ಸ್ಟೆಪ್ಸ್ ಆದಮೇಲೆ ಎಂಟ್ರೆನ್ಸ್ ಇದೆ. ಇಲ್ಲಿ ನಾವು ಗ್ರಾನೈಟ್ ಕಲ್ಲಿಂದ ಕವರ್ ಮಾಡಿದ್ದೇವೆ.
ಇಲ್ಲಿ ನೀವು ಮೇನ್ ಡೋರ್ ಡಿಸೈನ್ಸ್ ನೋಡ್ಬೋದು ಹೇಗಿದೆ ಮಾಡಿದ್ದೇವೆ. ಮೇನ್ ಡೋರ್ ಹಾಗೂ ಪೂಜಾ ರೂಮನ್ನು ನಾವು ಇಲ್ಲಿ ಟೀ ಕುಡ್ಡಿಂದ ಮಾಡಿದ್ದೇವೆ. ಇಲ್ಲಿ ನೀವು ಕಾರ್ವಿಂಗ್ಸ್ ನೋಡಿ ಹೇಗಿದೆ, ಡಿಸೈನ್ಸ್ ನೋಡ್ಬೋದು. ತುಂಬ ಪ್ರೀಮಿಯಮ್ ಆಗಿ ಲುಕ್ ಇರುವ ನಾವು ಮೇನ್ ಡೋರನ್ನು ಸೆಲೆಕ್ಟ್ ಮಾಡಿದ್ದೇವೆ. ತುಂಬ ಒಳ್ಳೆಯ ಕ್ವಾಲಿಟಿಯಿಂದ ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ. ಇಲ್ಲಿ ಹ್ಯಾಂಡಲ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಈಗ ನಾವು ಮನೆ ಒಳಗಡೆ ಹೋಗೋಣ. ಇದು ಹಾಲ್ ಏರಿಯಾ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆಯಲ್ಲಿ ನೀವು ಸೀಲಿಂಗ್ ಡಿಸೈನ್ ನೋಡ್ಬೋದು ಹೇಗಿದೆ. ಔಟರ್ ಲೈಟ್ ಸ್ಟ್ರಿಪ್ ಡಿಸೈನ್ ನೋಡ್ಬೋದು. ಕಂಟಿನ್ಯೂಸ್ ರನ್ನಿಂಗ್ LED ಸ್ಟ್ರಿಪ್ ಡಿಸೈನ್ ಇದೆ. ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೂ ಇಲ್ಲಿ ನೋಡ್ಬೋದು, ಇಲ್ಲಿ ವಿಂಡೋ ಏರಿಯಾಗೆ ನಾವು ಇಲ್ಲಿ ಗ್ರಾನೈಟಿಂದ ಕವರ್ ಮಾಡಿದ್ದೇವೆ. ಈ ಥರ ಕವರ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ, ಚೆನ್ನಾಗಿ ಕಾಣ್ತದೆ ತುಂಬ. ಮತ್ತು ಇಲ್ಲಿ ಸ್ಲೈಡಿಂಗ್ ವಿಂಡೋಸ್ ನೋಡ್ಬೋದು. ಇದು ನೀವು TV ಯೂನಿಟ್ ಡಿಸೈನ್ ನೋಡ್ಬೋದು ಹೇಗಿದೆ. TV ಯೂನಿಟ್ನ ಬ್ಯಾಕ್ಗ್ರೌಂಡಲ್ಲಿ ಇಲ್ಲಿ ವುಡನ್ ಸ್ಟಿಪ್ಪಿನ ಡಿಸೈನ್ ಇದೆ. ಮತ್ತು ಫ್ರಂಟ್ ಡಿಸೈನ್ ನೋಡ್ಬೋದು, ಮಾರ್ಬಲ್ ಟೆಕ್ಸ್ಚರ್ನ ಲ್ಯಾಮಿನೇಟ್ ಇದೆ. ಮತ್ತು ಸ್ಟೋರೇಜ್ ವ್ಯವಸ್ಥೆ ಕೊಟ್ಟಿದ್ದೇವೆ. ಇಲ್ಲಿ ಗ್ಲಾಸ್ ಅನ್ನು ಕವರ್ ಮಾಡ್ತೇವೆ. ಇನ್ನು ನಿಮಗೆ ಇಲ್ಲಿ ಪ್ಲೆಂಟಿ ಆಫ್ ಸ್ಟೋರೇಜ್ ಸ್ಪೇಸಸ್ ಇದೆ. ಮತ್ತು TV ಯೂನಿಟ್ನ ಬ್ಯಾಕ್ ಸೈಡಲ್ಲಿ LED ಸ್ಟ್ರಿಪ್ನ ಲೈಟ್ ಇದೆ. ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ. ನೀವು ಇಲ್ಲಿ ಫ್ಲೋರಿಂಗ್ನ ಟೈಲ್ಸ್ ನೋಡ್ಬೋದು ಹೆಂಗಿದೆ. ನಾವು 4x2 ಸೈಜಿನ ವಿಟ್ರಿಫೈಡ್ ಟೈಲ್ಸನ್ನು ಸೆಲೆಕ್ಟ್ ಮಾಡಿದ್ದೇವೆ. ಈ ಥರದ ವಿಟ್ರಿಫೈಡ್ ಟೈಲ್ಸ್ ಸೆಲೆಕ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತದೆ. ಮನೆಯಲ್ಲಿ 2 ಬೆಡ್ರೂಮ್ ಇದೆ. ಫಸ್ಟ್ ಬೆಡ್ರೂಮ್ ನೋಡ್ಬೋದು. ಇದು ಫಸ್ಟ್ ಬೆಡ್ರೂಮ್ ಏರಿಯಾ. ಫಸ್ಟ್ ಬೆಡ್ರೂಮ್ ಏರಿಯಾ ನೋಡ್ಬೋದು ಹೇಗಿದೆ. ಈ ಮನೆಯಲ್ಲಿ ನಾವು ಸೇಮ್ ತರಹದ ವಿಟ್ರಿಫೈಡ್ ಟೈಲ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದೇವೆ. ವಿಂಡೋ ಸೈಜ್ ನೋಡಬಹುದು ಹೇಗಿದೆ. ಇಲ್ಲಿ ನೀವು ನೋಡಬಹುದು ಕಡಪ ಕಲ್ಲಿಂದ ಶೆಲ್ಫ್ ಅನ್ನು ಮಾಡಿಕೊಟ್ಟಿದ್ದೇವೆ. ಇಲ್ಲೊಂದು ಡಿಸೈನ್ ಎಲಿಮೆಂಟ್ ಅನ್ನು ಪ್ರೊವೈಡ್ ಮಾಡಿದ್ದೇವೆ. ನೋಡಬಹುದು LED ಸ್ಟ್ರಿಪ್ ಲೈಟ್ ಡಿಸೈನ್ ಹಾಗೂ ಕಬರ್ಡ್ ಡಿಸೈನ್ ಅನ್ನು ಕೊಟ್ಟಿದ್ದೇವೆ. ಸೈಡ್ ಅಲ್ಲಿ ನಾವು ಗ್ರಾನೈಟ್ ಇಂದ ಕವರ್ ಮಾಡಿದ್ದೇವೆ. ಈ ತರ ನೀವು ಕವರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತದೆ. ಮತ್ತೆ ನಾವು ಇಲ್ಲಿ ಸೈಡ್ ಅಲ್ಲಿ ಕಾರ್ವಿಂಗ್ ನೋಡಿ ಈ ತರ ಮೌಲ್ಡಿಂಗ್ ಅನ್ನು ಕೊಟ್ಟಿದ್ದೇವೆ. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇದೆ. ಈ ಮೇನ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ಓಪನ್ ಸ್ಪೇಸ್ ಇದೆ. ನಾವಿಲ್ಲಿ ಇನ್ನೂ ಸ್ವಲ್ಪ ವರ್ಕ್ ಇದೆ. ನಾವು ಇಂಟೀರಿಯರ್ ಅಲ್ಲಿ ಕವರ್ ಮಾಡಿ ಬಾಕ್ಸ್ ಸಿಸ್ಟಮ್ ಅನ್ನು ಮಾಡಿಕೊಡ್ತೇವೆ. ಏನಾದರೂ ಹೆಲ್ಮೆಟ್, ಶೂ ರ್ಯಾಕ್ ಆ ಥರ ನೀವು ಯುಟಿಲಿಟಿಯನ್ನು ಯೂಸ್ ಮಾಡ್ಕೋಬಹುದು. ಈಗ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೇನೆ. ಬನ್ನಿ. ಇಲ್ಲಿ ಡೋರ್ ಡಿಸೈನ್ ನೋಡಿ ಹೇಗಿದೆ. ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಅಟ್ಯಾಚ್ ಆಗಿರುವ ಬಾತ್ರೂಮ್ ಇದೆ. ನೋಡ್ಬೋದು ಡಿಸೈನ್ ನೋಡಿ ಹೇಗಿದೆ. ಪೇಂಟ್ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೇವೆ. UPVC ಸ್ಲೈಡಿಂಗ್ ವಿಂಡೋವನ್ನು ಪ್ರೊವೈಡ್ ಮಾಡಿದ್ದೇವೆ. ಕೆಳಗಡೆಯಲ್ಲಿ ಗ್ರಾನೈಟ್ ಕಟ್ಟೆಯನ್ನು ಕೊಟ್ಟಿದ್ದೇವೆ. ನೋಡಿ ಎಷ್ಟು ಸ್ಮೂತ್ ಆಗಿ ಎಷ್ಟು ಚೆನ್ನಾಗಿ ಇಲ್ಲಿ ಸೈಡಲ್ಲಿ ನೋಡ್ಬೋದು. ಮೋಲ್ಡಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ವಾರ್ಡ್ರೋಬ್ ಏರಿಯಾ ಇದೆ. ಈ ಸದ್ಯದಲ್ಲಿ ನಾವು ಕಡಪ ಕಲ್ಲಿಂದ ಪಾರ್ಟಿಷನ್ ಅನ್ನು ಪ್ರೊವೈಡ್ ಮಾಡಿದ್ದೇವೆ. ಇದು ಬಾತ್ರೂಮ್ನ ವಾಲ್ ಡೋರ್ ಡಿಸೈನ್ ನೋಡಿ ಹೇಗಿದೆ. ನೀವು ಬಾತ್ರೂಮಿನ ವಾಲ್ ಟೈಲ್ಸ್ ನೋಡಿ ಹೇಗಿದೆ. ತುಂಬ ಲೇಟೆಸ್ಟ್ ಆಗಿ ಮಾಡರ್ನ್ ಆಗಿರುವ ಡಿಸೈನ್ ಅನ್ನು ಸೆಲೆಕ್ಟ್ ಮಾಡಿದ್ದೇವೆ. ಇಲ್ಲಿ ಫ್ಲವರ್ ಟೆಕ್ಸ್ಚರ್ನ ಟೈಲ್ಸ್ ಕಾಂಬಿನೇಷನ್, ಅದರ ಜೊತೆಯಲ್ಲಿ ಸೈಡಲ್ಲಿ ಮಾರ್ಬಲ್ ಟೆಕ್ಸ್ಚರ್ನ ಟೈಲ್ಸ್ ಸೆಲೆಕ್ಟ್ ಮಾಡಿದ್ದೇವೆ. ಈ ಥರ ನಿಮಗೆ ಸೆಂಟ್ರಲ್ ಆಗಿ ಡಿಸೈನ್ ನೋಡ್ಬೋದು. ಸೆಂಟ್ರಲ್ ಅಲ್ಲಿ ಫ್ಲವರ್ ಪ್ಯಾಟರ್ನ್ ಕೊಟ್ಟಿದ್ದೇವೆ. ಇಲ್ಲಿ ಫ್ಲವರ್ ಟೈಲ್ಸ್ ನೋಡಿ ಹೇಗಿದೆ. ಈಗ ನೆಕ್ಸ್ಟ್ ಏರಿಯಾ ಸೆಪರೇಟ್ ಆಗಿರುವ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್ ಏರಿಯಾ. ನಾವು 2 ಬಾತ್ರೂಮ್ಗೆ ಸೆಪರೇಟ್ ಆಗಿರುವ ವಾಲ್ ಟೈಲ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದೇವೆ. ಈ ಬಾತ್ರೂಮ್ನ ಟೆಕ್ಸ್ಚರ್ ನೋಡಿ ಹೇಗಿದೆ.
ಕಿಚನ್ ಹಾಗೂ ಪೂಜಾ ರೂಮ್ ಏರಿಯಾ. ಇದು ಪೂಜಾ ರೂಮ್ ಏರಿಯಾ. ಕಂಪ್ಲೀಟ್ ಆಗಿ ಟೀಕ್ ವುಡ್ಡಿಂದ ಮಾಡಿದ್ದೇವೆ. ಇಲ್ಲಿ ಹ್ಯಾಂಡಲ್ಸ್ ನೋಡಿ ಆ್ಯಂಟಿಕ್ ಡಿಸೈನ್ ಹ್ಯಾಂಡಲನ್ನು ಸೆಲೆಕ್ಟ್ ಮಾಡಿದ್ದೇವೆ. ಇಲ್ಲಿ ಫ್ಲವರ್ ಡಿಸೈನ್ ಕಾರ್ವಿಂಗ್ಸ್ ವಿತ್ ಆ್ಯಂಟಿಕ್ ವುಡನ್ ಡ್ರಿಲ್ಲಿಂಗ್ ಸೆಲೆಕ್ಟ್ ಮಾಡಿದ್ದೇವೆ. ಸೈಡಲ್ಲಿ ಗ್ಲಾಸ್ನ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೂಜಾ ರೂಮ್ನ ಒಳಗಡೆ ನೋಡ್ಬೋದು. ಕೆಳಗಡೆ ಫ್ಲೋರಿಂಗ್ ಟೈಲ್ಸ್ ನೋಡಿ ಲೈಟ್ ಕಲರ್ ಕಾಂಬಿನೇಷನ್ನ ಮ್ಯಾಟ್ ವಿಟ್ರಿಫೈಡ್ ಟೈಲ್ಸನ್ನು ಸೆಲೆಕ್ಟ್ ಮಾಡಿದ್ದೇವೆ. ಮನೆಯ ಎಲ್ಲ ಪ್ಲೇಸಿಗೆ ವಿಟ್ರಿಫೈಡಿನ ಗ್ಲಾಸಿ ಟೆಕ್ಸ್ಚರ್ನ ಟೈಲ್ಸ್ ಸೆಲೆಕ್ಟ್ ಮಾಡಿದ್ದೇವೆ. ಮತ್ತು ಕಿಚನಿಗೆ ಮ್ಯಾಟ್ ಫಿನಿಶ್ನ ಟೈಲ್ಸ್ ಸೆಲೆಕ್ಟ್ ಮಾಡಿದ್ದೇವೆ. ಮೇಲ್ಗಡೆಯಲ್ಲಿ ಪೂಜಾ ರೂಮಿಗೆ ಇಲ್ಲಿ POP ಮಾಡಿದ್ದೇವೆ, ಸ್ಕ್ವೇರ್ ಬಾಕ್ಸ್ ವಿತ್ ಲೈಟ್ ಪಾಯಿಂಟ್. ಮತ್ತು ಇಲ್ಲಿ ವಾಲ್ ಟೈಲ್ಸ್ ನೋಡಿ, ಇದು ವಿಟ್ರಿಫೈಡ್ ಟೈಲ್ಸ್, ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸೈಡ್ ಸ್ಟಿಪ್ ಕೊಟ್ಟಿದ್ದೇವೆ. ಮೇಲ್ಗಡೆ ಇಲ್ಲಿ ಸ್ಟೋರೇಜ್ ಏರಿಯಾ ಇದೆ. ಈ ವೈಟ್ ಕಲರ್ನ ಕಟ್ಟೆಯನ್ನು ಪ್ರೊವೈಡ್ ಮಾಡಿದ್ದೇವೆ. ಲೈಟ್ ಪಾಯಿಂಟ್, ಇದು ಬ್ರಾನ್ಸ್ ಪಟ್ಟಿ. ಇದು ಕಿಚನ್ ಏರಿಯಾ. ನೀವು ಕಿಚನ್ ಏರಿಯಾ ನೋಡ್ಬೋದು ಹೇಗಿದೆ. ಕಿಚನ್ ಏರಿಯಾದ ವಾಲ್ ಟೈಲ್ಸ್ ನೋಡಿ ಹೇಗಿದೆ, ಸ್ಮೂತ್. ಹಾಗೂ ಈ ಮನೆಯಲ್ಲಿ ನಾವು ವಿಟ್ರಿಫೈಡ್ ಟೈಲ್ಸ್ ಅನ್ನು ಯೂಸ್ ಮಾಡಿದ್ದೇವೆ. ಈ ಟೆಕ್ಸ್ಚರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಕಂಪ್ಲೀಟ್ ಕಿಚನ್ಗೆ ನಾವು ಟಾಪ್ ಮಟ್ಟ ಟೈಲ್ಸಿಂದ ಕವರ್ ಮಾಡಿದ್ದೇವೆ. ಈ ಥರ ನಾವು ಬ್ಲ್ಯಾಕ್ ಕಲರ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣ್ತದೆ. ನೋಡ್ಬೋದು ಇದು ಕಿಚನ್ ಕಟ್ಟೆ. ಕಿಚನ್ ಕಟ್ಟೆಗೆ ನಾವು ಗ್ರಾನೈಟಿಂದ ಕವರ್ ಮಾಡಿದ್ದೇವೆ. ಇಲ್ಲಿ ನೋಡ್ಬೋದು ಇಲ್ಲಿ ವರ್ಟಿಕಲ್ ಸ್ಟೋರೇಜ್ ರ್ಯಾಕ್ ಇದೆ. ಇಲ್ಲಿ ನಾವು ಕಡಪ ಕಲ್ಲಿಂದ ಶೆಲ್ಫ್ ಅನ್ನು ಮಾಡಿ ಕೊಟ್ಟಿದ್ದೇವೆ. ಈ ಮನೆಯಲ್ಲಿ ಪ್ಲೆಂಟಿ ಆಫ್ ಸ್ಟೋರೇಜ್ ಸ್ಪೇಸ್ ಅನ್ನು ಕೊಟ್ಟಿದ್ದೇವೆ. ಈಗ ನಾನು ಮನೆಯ ಹಿಂದ್ಗಡೆಯಲ್ಲಿರುವ ಯುಟಿಲಿಟಿ ಏರಿಯಾವನ್ನು ತೋರಿಸ್ತೇನೆ, ಬನ್ನಿ. ಇಲ್ಲಿ ವಾಷಿಂಗ್ ಕಟ್ಟೆ ಕೊಟ್ಟಿದ್ದೇವೆ. ಸೈಡ್ನಲ್ಲಿ ಟೈಲ್ಸ್ ನೋಡ್ಬೋದು. ಫ್ರಂಟಲ್ಲಿ ತೋರಿಸಿದ ಟೈಲ್ಸನ್ನು ಇಲ್ಲಿ ಸಹ ಯೂಸ್ ಮಾಡಿದ್ದೇವೆ. ಇಲ್ಲಿ ಕಿಚನ್ಗೆ ವಾಷಿಂಗ್ ಪರ್ಪಸ್ಗೆ ಮತ್ತು ನಿಮ್ಮ ಕಿಚನ್ ಯುಟಿಲಿಟಿ ಪರ್ಪಸ್ಗೆ ತುಂಬ ಚೆನ್ನಾಗಿರುವ ಏರಿಯಾ ಆಗಿದೆ. ಇಲ್ಲಿ ಮನೆಯ ಸಂಪ್ ಇದೆ, ವಾಟರ್ ಟ್ಯಾಂಕ್. ಇದು ಟೋಟಲ್ 7000 ಲೀಟರ್ಸ್ ವಾಟರ್ ಕೆಪಾಸಿಟಿಯಲ್ಲಿರುವ ವಾಟರ್ ಟ್ಯಾಂಕ್ ಆಗಿದೆ. ಇಲ್ಲಿ ನೀವು ಟೆರಕೋಟ ಜಾಲಿ ನೋಡಿ ಡಿಸೈನ್ಸ್ ಹೆಂಗಿದೆ. ಈ ಮನೆಯ ಸ್ಲ್ಯಾಬಲ್ಲಿ ನೋಡ್ಬೋದು ನಾವು ಕಂಪ್ಲೀಟಾಗಿ ವಾಟರ್ ಪ್ರೂಫನ್ನು ಮಾಡಿ ಕೊಟ್ಟಿದ್ದೇವೆ. ಈ ಮನೆಯ ಲೊಕೇಶನ್ ನೋಡ್ಬೋದು, ತುಂಬ ಚೆನ್ನಾಗಿರೋ ಲೊಕೇಶನಲ್ಲಿದೆ. ಸೈಡ್ನಲ್ಲಿ ಮನೆ ನೋಡ್ಬೋದು ಎಷ್ಟು ಮನೆ ಆಗಿದೆ. ನಾವು ಎಲ್ಲ ಥರದ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಮತ್ತು ಈಗ ರೆಡಿ ಟು ಸೇಲ್ ಇದೆ. ಈ ಮನೆಯಲ್ಲಿ ಪ್ಲಂಬಿಂಗ್ ವರ್ಕ್ ಒಂದು ಸ್ವಲ್ಪ ರಿಮೈನಿಂಗ್ ಇದೆ. ಅದನ್ನು ಸಹ ಒಂದು 1 ವೀಕ್ ಒಳಗಡೆಯಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೇವೆ. ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ನಿಮಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ನಿಮಗೆ ಈ ಮನೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ.